ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಜುಕೇಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಇವಾಗ ಯಾರೆಲ್ಲ ನೀವು ಸೆಕೆಂಡ್ PUC ಎಕ್ಸಾಮ್ಗೋಸ್ಕರ ಪ್ರಿಪೇರ್ ಆಗ್ತಾ ಇದ್ದೀರಾ, ನೀವು ಎಷ್ಟು ಓದಬೇಕು, ನೀವು ಕೆಲವೊಂದು ಸಲ ಕ್ವಶನ್ ಮಾಡ್ತಾ ಇರ್ತೀರಿ, ಮಾಡೆಲ್ ಕ್ವಶನ್ ಪೇಪರ್ ಏನು ಬಿಡುಗಡೆ ಮಾಡಿದ್ದಾರೆ ಅದ್ರ ಪ್ರಕಾರ ಅದಷ್ಟನ್ನೇ ಓದಿದ್ರೆ ಸಾಕ. ಈ ರೀತಿಯಾಗಿ ನಿಮ್ಮ ಕ್ವಶನ್ಸ್ಗಳು ಕಮೆಂಟ್ ಬಾಕ್ಸಲ್ಲಿ ನೋಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಖಂಡಿತ ನಿಮಗೆ ಇದು ಹೆಲ್ಪ್ ಆಗುತ್ತೆ. ಈ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡ್ದೇನೆ ನೋಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಬೋರ್ಡ್ ಕಡೆಯಿಂದ ಮಾಡೆಲ್ ಕ್ವಶನ್ ಪೇಪರ್ ಬಿಡುಗಡೆ ಆಗಿದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಅಫಿಷಿಯಲ್ ವೆಬ್ಸೈಟಿಂದ ಅಂತ ಹೇಳಿ ನಾನು ತೋರಿಸ್ಕೊಟ್ಟಿದ್ದೆ. ಆದರೆ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದೀರಾ, ಅದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳೋದು ಗೊತ್ತಾಗಿದೆ, ಓಕೆ, ಅದನ್ನು ಓದಬೇಕು ಅನ್ನೋದು ನಿಮ್ಗೆ ಗೊತ್ತಾಗಿದೆ. ಆದರೆ ಅದಷ್ಟನ್ನೇ ಓದಿದ್ರೆ ಸಾಕ, ನಾನು ಎಕ್ಸಾಮಲ್ಲಿ ಪಾಸ್ ಆಗ್ತೀನಾ, ಅದಷ್ಟು ಓದಿದ್ರೆ ನನಗೆ ಪಾಸ್ ಆಗುವಷ್ಟು ಮಾರ್ಕ್ಸ್ ಬರುತ್ತೆ, ಈ ರೀತಿ ಎಲ್ಲ ಡೌಟ್ಸ್ಗಳು ನಿಮ್ಮಲ್ಲಿ ಬರ್ತಾ ಇದೆ. ವಿದ್ಯಾರ್ಥಿಗಳು ಯಾರೆಲ್ಲ ಎಕ್ಸಾಮ್ಗೋಸ್ಕರ ಪ್ರಿಪೇರ್ ಆಗ್ತಾ ಇದ್ದೀರಾ, ದಯವಿಟ್ಟು ಆ ಮಾಡೆಲ್ ಕ್ವಶನ್ ಪೇಪರ್ ಏನಿದೆ ಅದನ್ನು ಜಸ್ಟ್ ರೆಫರೆನ್ಸ್ ಆಗಿ ತಗೊಳ್ಳಿ. ಯಾವ ರೀತಿ ಎಕ್ಸಾಮಲ್ಲಿ ಕ್ವಶನ್ಸನ್ನು ಕೇಳ್ತಾರೆ, ಒಂದೊಂದು ಚಾಪ್ಟರಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ಗೆ ಬರುತ್ತೆ, ಯಾವ ರೀತಿ ಅವರು ಕ್ವಶನನ್ನು ಕೇಳ್ಬೋದು, ಇದೆಲ್ಲ ಮಾಹಿತಿ ನಿಮಗೆ ಸಿಗಲಿ, ಒಂದು ಐಡಿಯಾ ಸಿಗಲಿ ಅಂತ ಹೇಳಿ ಮಾಡೆಲ್ ಕ್ವಶನ್ ಪೇಪರ್ನ ಕೊಟ್ಟಿರ್ತಾರೆ. ಆದರೆ ಅದಷ್ಟನ್ನು ಮಾತ್ರ ಓದಿ ಅಂತ ಹೇಳಿ ಯಾವತ್ತೂ ಬೋರ್ಡ್ ಕಡೆಯಿಂದ ಮಾಡೆಲ್ ಕ್ವಶನ್ ಪೇಪರನ್ನು ಕೊಡೋದಿಲ್ಲ. ಸೊ ದಯವಿಟ್ಟು ವಿದ್ಯಾರ್ಥಿಗಳು ಯಾರೆಲ್ಲ ಆ ರೀತಿ ಯೋಚನೆ ಮಾಡ್ತಾ ಇದ್ದೀರಾ, ಆ ಯೋಚನೆಯನ್ನು ಅಲ್ಲಿಗೆ ಬಿಡಿ. ವಿದ್ಯಾರ್ಥಿಗಳು ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು, ಯಾವ ರೀತಿ ಓದಬೇಕು, ನಿಮ್ಗೆ ಎಷ್ಟು ಸ್ಕೋರ್ ಮಾಡಬೇಕು, ನಾನು ಚೆನ್ನಾಗಿ ಮಾಡಬೇಕು, ಈ ರೀತಿ ಎಲ್ಲ ನಿಮಗೂ ಸಹ ಆಸೆಗಳಿರುತ್ತೆ ತಾನೆ. ಅದಕ್ಕೆ ತಕ್ಕ ಹಾಗೇನೆ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಯಾವುದೇ ಕಾರಣಕ್ಕೂ ಮಾಡೆಲ್ ಕ್ವಶನ್ ಪೇಪರ್ ಓದ್ಕೊಂಡ್ರೆ ಸಾಕು ಅಂತ ಹೇಳಿ ಕೈ ಕಟ್ಕೊಂಡು ಕುತ್ಕೋಬೇಡಿ. ನಿಮ್ಮ ಪ್ರಯತ್ನ ಏನಿರಬೇಕು, ಯಾವ ಚಾಪ್ಟರಿಂದ ಯಾವ ರೀತಿ ಕ್ವಶನ್ಸ್ ಬರುತ್ತೆ, ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ರೆಫರ್ ಮಾಡ್ಕೊಳ್ಳಿ. ಅದೇ ರೀತಿ ಓದಲಿಕ್ಕೆ ಅಂತ ಪ್ರಯತ್ನ ಪಡಿ. ಆ ರೀತಿ ಕ್ವಶನ್ ಕೇಳಿದಾಗ ಯಾವ ರೀತಿ ಆನ್ಸರ್ ಮಾಡಬೇಕು ಅಂತ ಹೇಳಿ ನೀವು ಪ್ರಿಪೇರ್ ಆಗಿ. ಇದಕ್ಕೋಸ್ಕರ ಮಾಡೆಲ್ ಕ್ವಶನ್ ಪೇಪರನ್ನು ಕೊಟ್ಟಿರ್ತಾರೆ. ಸೊ ನನಗೆ ಈ ವಿಡಿಯೋ ಮಾಡೋದಕ್ಕೆ ಇದೇ ಕಾರಣ. ವಿದ್ಯಾರ್ಥಿಗಳು ಯಾರೆಲ್ಲ ಆ ರೀತಿ ಯೋಚನೆ ಮಾಡ್ತಾ ಇದ್ದೀರಾ, ಆ ರೀತಿ ಯೋಚನೆ ಮಾಡ್ದೇ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಮಾಡಿದ್ದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾ ಇರುತ್ತೆ. ವಿದ್ಯಾರ್ಥಿಗಳು ಈ ವಿಡಿಯೋ ನೋಡಿದ್ಮೇಲಾದರೂ ಮಾಡೆಲ್ ಕ್ವಶನ್ ಪೇಪರ್ ಮಾತ್ರ ಓದಬೇಕು ಅಂತ ಅಂದ್ಕೊಂಡಿರೋರು ಆ ಥಾಟ್ಸ್ನ ತಲೆಯಿಂದ ತೆಗೆದಾಕಿ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಮರಿದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.